ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಈ ಮಳೆಗಾಲದ ಟೈಮಲ್ಲಿ ನಾವು ಟೀ ಜೊತೆಗೆ ಬಿಸಿ ಬಿಸಿ ಆಗಿರೋಂಥ ಈರುಳ್ಳಿ ಬಜ್ಜಿಯನ್ನು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಆದ್ದರಿಂದ ನಾವು ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಬಜ್ಜಿಯನ್ನು ಹೇಗೆ ಮಾಡೋದಂತ ನೋಡೋಣ. ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಕೈಯಿಂದನೇ ಈ ಥರ ಬಿಡಿಸಿ ಇಟ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದು 6 ಎಸಳಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಹಸಿಮೆಣಸನ್ನ ಹಾಕಿ ಈ ಥರ ಕಲ್ಲಲ್ಲಿ ಜಜ್ಜಿ ಇಟ್ಕೊಳ್ತಿದ್ದೀನಿ. ಜಜ್ಜಿ ಈ ಥರ ಹಾಕೋದ್ರಿಂದ ಈರುಳ್ಳಿ ಬಜ್ಜಿ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಈರುಳ್ಳಿ ಬಜ್ಜಿ ತಿನ್ನುವಾಗ ನಮಗೆ ಹಸಿಮೆಣಸು ಬಾಯಿಗೆ ಏನೂ ಸಿಗಲ್ಲ. ಬಾಯಿಗೆ ಸಿಕ್ಕಿದ್ರೆ ಕೆಲವೊಂದ್ಸಲ ಖಾರ ಅಂತ ಅನಿಸುತ್ತೆ. ಆದ್ದರಿಂದ ಈ ಥರ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಇದು ತುಂಬಾ ರುಚಿಯಾಗಿರುತ್ತೆ. ಆದ್ದರಿಂದ ನಾನು ಬೆಳ್ಳುಳ್ಳಿ ಹಸಿಮೆಣಸನ್ನ ಕುಟಾಣಿಯಲ್ಲಿ ಜಜ್ಜಿ ಈ ಈರುಳ್ಳಿಗೆ ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2 ಚಿಟಿಕೆ ಆಗುವಷ್ಟು ಓಂ ಕಳ್ಳ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲೆ ಎಲ್ಲ ಈರುಳ್ಳಿಗೆ ಸ್ವಲ್ಪ ಸೇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು 3/4 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ತಿದ್ದೀನಿ. ಕಡಲೆ ಹಿಟ್ಟು ಕೋಟಿಂಗ್ ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ನಾವು ಇದಕ್ಕೆ ಹಾಕ್ಬೋದು. ಹಾಗೆ ಒಂದು 1/4 ಕಪ್ಪಷ್ಟು ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಹಾಕ್ತಿದ್ದೀನಿ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈರುಳ್ಳಿ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ನಾನು ನೀರೇನು ಹಾಕ್ತಾ ಇಲ್ಲ, ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದರಿಂದನೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ತಿದ್ದೀನಿ. ನನಗೆ ಸ್ವಲ್ಪ ಕೋಟಿಂಗ್ ಏನೋ ಕಡಿಮೆ ಅಂತ ಅನಿಸ್ತು, ಅದಕ್ಕೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ನೀರಿನ ಅಂಶ ಎಲ್ಲ ಬಿಡಬೇಕು. ಇದಕ್ಕೆ ನಾವು ಮತ್ತೆ ನೀರು ಹಾಕೋ ಅಗತ್ಯ ಇಲ್ಲ, ಈರುಳ್ಳಿ ನೀರೇ ಇದಕ್ಕೆ ಸಾಕಾಗುತ್ತೆ. ಇಲ್ಲಿ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡುವಾಗಲೇ ನಾನು ಇನ್ನೊಂದು ಕಡೆ ಎಣ್ಣೆನೆ ಕಾಯೋದಕ್ಕೆ ಇಟ್ಟಿದ್ದೆ. ಇದೀಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಹೈ ಫ್ಲೇಮಲ್ಲಿ ಇಟ್ಟು ಇದನ್ನ ಕಾಯಿಸ್ಕೊಳ್ಳೋದು ಬೇಡ, ಯಾಕಂದರೆ ಮೇಲೆ ಮಾತ್ರ ಕಲರ್ ಬಂದುಬಿಡುತ್ತೆ, ಆಮೇಲೆ ಒಳಗಡೆ ಏನು ಈರುಳ್ಳಿ ಬೆಂದಿರಲ್ಲ. ಆದ್ದರಿಂದ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಇದನ್ನೇ ಕಾಯಿಸ್ಕೊಳ್ಳಿ. ಹಾಗೆ ಎಣ್ಣೆ ಕೂಡ ಜಾಸ್ತಿ ಕಾದಿರೋದೇನು ಬೇಕಾಗಿಲ್ಲ, ಒಂದು ಸ್ವಲ್ಪ ಕಾದಿದ್ರೆ ಸಾಕಾಗುತ್ತೆ. ಈಗ ನಾವು ಕಲಸಿ ಇಟ್ಕೊಂಡಿರುವಂಥ ಈರುಳ್ಳಿನ ಈ ಥರ ಒಂದೊಂದೇ ಹಾಕಿ ಒಂದು 5 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿಯ ಒಳಗಡೆ ಎಲ್ಲ ಚೆನ್ನಾಗಿ ಇದು ಬೇಯಬೇಕು, ಆಗ ಮಾತ್ರ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಇದೀಗ ನಾನು ಒಂದ್ಸಲ ಮಾಡ್ಕೊಂಡಾಗಿದೆ, ಇನ್ನೊಂದು ಸಲ ಕೂಡ ಈ ಥರ ಎಣ್ಣೆಗೆ ಈರುಳ್ಳಿನ ಹಾಕಿ ಈರುಳ್ಳಿ ಬಜ್ಜಿನ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದು ರೆಡಿ ಆಗಿದೆ. ಈ ಈರುಳ್ಳಿ ಬಜ್ಜಿನ ನಾವು ಕಡಿಮೆ ಸಮಯದಲ್ಲಿ ಮನೆಯಲ್ಲಿರೋ ಸಾಮಗ್ರಿ ಬಳಸಿನೇ ಮಾಡ್ಕೊಳ್ಬಹುದು. ನೀವು ಹೀಗೆ ಈರುಳ್ಳಿ ಬಜ್ಜಿನ ಮಾಡ್ಕೊಂಡು ತಿನ್ನಿ. ಈ ಮಳೆಗಾಲದ ಟೈಮಲ್ಲಂತೂ ಈರುಳ್ಳಿ ಬಜ್ಜಿ ತಿನ್ನೋದಕ್ಕೆ ಟೀ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.